ಸ್ಟೂಡೆಂಟ್ಸ್, ಇದು ವೌಚರ್ ಎಂಟ್ರೀಸ್ನ 2 ಭಾಗ ಮಾಡಿದ್ದೀನಲ್ಲ, ಇದು ಕಂಟಿನ್ಯೂಯೇಷನ್. ಫಸ್ಟ್ ಪಾರ್ಟು ಸೇಲ್ಸ್ಗಿಂತ ಮುಂಚೆ ಬರುವಂಥ ಸ್ಲೈಡ್ಸ್ವರೆಗೂ, ಜರ್ನಲ್ ವೌಚರ್ವರೆಗೂ. ಅದಾದ್ಮೇಲೆ ಇದು ಕಂಟಿನ್ಯೂಯೇಷನ್. ಥ್ಯಾಂಕ್ ಯು. ನೆಕ್ಸ್ಟ್ ನೋಡೋಣ, F8 ಅಂತ ಹೇಳ್ತೀವಿ. ಓಕೆ, ಇದು F8 ಅನ್ನೋದು ಸೇಲ್ಸ್. ಓಕೆ, ಸೇಲ್ಸ್ ಮತ್ತೆ ಪರ್ಚೇಸ್ ವೌಚರು ತುಂಬಾ ಇಂಪಾರ್ಟೆಂಟ್. ಓಕೆ, F8 ನ ನಾವು ಸೇಲ್ಸ್ ವೌಚರ್ ಅಂತ ಹೇಳ್ತೀವಿ, F9 ನ ನಾವು ಪರ್ಚೇಸ್ ವೌಚರ್ ಅಂತ ಕರಿತೀವಿ. ಸೇಲ್ಸ್ ಆಗಿರೋ ದಿನ ನಾವು ಆ ಡೇಟ್ ನ ಹಾಕಬೇಕು ಅಂತ ಅಂದ್ರೆ ನೋಡಿ, ಚೇಂಜ್ ಡೇಟ್ ಬೈ ಪ್ರೆಸ್ಸಿಂಗ್ F2 ಫಂಕ್ಷನ್ ಕೀ. ಸೇಲ್ಸ್ ವೌಚರ್ F8 ಪ್ರೆಸ್ ಮಾಡಿದೀರಾ, ಡೇಟ್ ನೀವು ಚೇಂಜ್ ಮಾಡಬೇಕು ಅಂತ ಅಂದ್ರೆ F2 ನ ನೀವು ಪ್ರೆಸ್ ಮಾಡಬೇಕಾಗತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಸೇಲ್ಸ್ ವೌಚರ್. ಸೇಲ್ಸ್ ವೌಚರ್ 2 ತರಹವಾಗಿದೆ. ಯಾವ್ದು ಅಂತ ಅಂದ್ರೆ ಆಸ್ ವೌಚರ್ ಆಗು ಎಂಟರ್ ಮಾಡಬಹುದು, ಆಸ್ ಇನ್ವಾಯ್ಸ್ ಆಗು ನಾವು ಎಂಟರ್ ಮಾಡಬಹುದು. ಓಕೆ, ಆಸ್ ವೌಚರ್ ಅಂತ ಅಂದ್ರೆ ಇವಾಗ ಸೇಲ್ಸ್ ಆದಾಗ ಮಿಸ್ಟರ್ ಎ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಂತ ನಾವು ಎಂಟರ್ ಮಾಡಬಹುದು, ಅದು ವೌಚರ್ ಎಂಟ್ರಿ. ಇನ್ವಾಯ್ಸ್ ಅಂತ ಅಂದ್ರೆ ಒಂದು ಬಿಲ್ಲಿನ ತರಹನ ಅದು ಕಾಣಿಸ್ಕೊಳ್ಳುತ್ತೆ. ಲೈಕ್ ಸೀರಿಯಲ್ ನಂಬರು, ಆ ವೌಚರ್, ಆ ಪರ್ಟಿಕ್ಯುಲರ್ ಪರ್ಸನಿನ ಹೆಸರು ಇರಬಹುದು, ಏನೇನು ತಗೊಂಡಿದ್ದಾರೆ ಅಂತ ಇರಬಹುದು, ಕ್ವಾಂಟಿಟಿ ಇರಬಹುದು, ಟೋಟಲ್ ಅಮೌಂಟ್ ಇರಬಹುದು. ಅದೆಲ್ಲ ನಿಮಗೆ ಇನ್ವಾಯ್ಸ್ ಪ್ರೊಸೀಜರ್ ಅಲ್ಲಿ ನೀವು ನೋಡಬಹುದು. ಈ ಇನ್ವಾಯ್ಸ್ ಅಲ್ಲಿ ಇನ್ನು 2 ಇಂಪಾರ್ಟೆಂಟ್ ಐಟಮ್ಸ್ ಏನು ಅಂತ ಅಂದ್ರೆ, ಅಂಡರ್ ಆಸ್ ಇನ್ವಾಯ್ಸ್ ದೇರ್ ಆರ್ 2 ಟೈಪ್ಸ್, ಅಕೌಂಟ್ಸ್ ಇನ್ವಾಯ್ಸ್, ಐಟಮ್ ಇನ್ವಾಯ್ಸ್ ಅಂತ ಹೇಳ್ತಾರೆ. ಅಕೌಂಟ್ಸ್ ಇನ್ವಾಯ್ಸ್ ಅಂತ ಅಂದ್ರೆ ನಿಮ್ಮ ಇನ್ವೆಂಟ್ರಿ ಅಕೌಂಟಿಂಗ್ ಬುಕ್ಸ್ ಅಲ್ಲಿ ನೀವು ಯಾವಾಗ ಆ ಪರ್ಟಿಕ್ಯುಲರ್ ಸೇಲ್ಸ್ ವೌಚರ್ ನ ಪ್ರೆಸ್ ಮಾಡ್ತಿರೋ, ಅದು ಒಂದು ಅಕೌಂಟ್ ಲೆಕ್ಕದ ತರಹ ರೂಪದಲ್ಲೇ, ಇನ್ವಾಯ್ಸಿನ ರೂಪದಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಐಟಮ್ ಇನ್ವಾಯ್ಸ್ ಅಂತ ಅಂದ್ರೆ ಆ ಸೇಲ್ಸ್ ಅಲ್ಲಿ 10 ಐಟಮ್ಸ್ ನಾವು ಎಂಟರ್ ಮಾಡಿದೀವಿ ಅಂತ ಅಂದ್ರೆ ಒಂದೊಂದು ಐಟಮಿನ ಇನ್ವಾಯ್ಸು ಕೂಡ ನಾವು ನೋಡಬಹುದು. ಈ ಸ್ಲೈಡ್ ಅಲ್ಲಿ ಹೆಚ್ಚಿನ ಮಾಹಿತಿ ಇದೆ, ಇದು ನಿಮ್ಮ ಮಾಹಿತಿಗೋಸ್ಕರನೇ, ತಿಳ್ಕೋಬಹುದು. ನೀವು ಟ್ಯಾಲಿಯಲ್ಲಿ ವರ್ಕ್ ಮಾಡುವಾಗ ಇದು ಇನ್ನು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಇದು ಕೂಡ ವೌಚರಿನ ರೂಪವನ್ನ ಒಳಗೊಂಡಿರುವಂತ. ನೆಕ್ಸ್ಟ್ ನೋಡಿ, ಪರ್ಚೇಸಸ್. ಪರ್ಚೇಸ್ ವೌಚರ್ ಬಂದು F9. ಇದರಲ್ಲಿ ಏನ್ ಎಂಟರ್ ಮಾಡ್ತೀವಿ ಅಂತ ಅಂದ್ರೆ ಆಲ್ ಕ್ರೆಡಿಟ್ ಪರ್ಚೇಸಸ್ ವಿಲ್ ಬಿ ಎಂಟರ್ಡ್. F8 ಅಲ್ಲಿ ಆಲ್ ಕ್ರೆಡಿಟ್ ಸೇಲ್ಸ್, F9 ಅಲ್ಲಿ ಆಲ್ ಕ್ರೆಡಿಟ್ ಪರ್ಚೇಸಸ್ ವಿಲ್ ಬಿ ಎಂಟರ್ಡ್. ನೋಡಿ, ಸಪ್ಲೈಯರ್ ಟು ಸಪ್ಲೈಯರ್ ಬೈ ಲೋಕಲ್ ಪರ್ಚೇಸಸ್. ಪರ್ಚೇಸ್ ಅಕೌಂಟ್ ಯಾವಾಗ್ಲೂ ಡೆಬಿಟ್ ಆಗಿರುತ್ತೆ. ಸಪ್ಲೈಯರ್ ಇರ್ಬೋದು, ಕ್ಯಾಶ್ ಇರ್ಬೋದು, ಅದು ಯಾವಾಗ್ಲೂ ಕೂಡ ಕ್ರೆಡಿಟ್ ಆಗಿರುತ್ತೆ. ಪರ್ಚೇಸಸ್ ನಾಮಿನಲ್ ಅಕೌಂಟ್, ಎಕ್ಸ್ಪೆನ್ಸಸ್ ಡೆಬಿಟ್ ಆಗಿರುತ್ತೆ. ಸಪ್ಲೈಯರ್ ಅಂತ ಅಂದ್ರೆ ಹಿ ಇಸ್ ದ ಗಿವರ್, ಕ್ರೆಡಿಟ್ ಆಗಿರುತ್ತೆ. ಕ್ಯಾಶ್ ಅಕಸ್ಮಾತ್ ಆಗಿ ಕ್ಯಾಶ್ ಪರ್ಚೇಸಸ್ ಆದ್ರೆ ಕ್ಯಾಶ್ ಇಸ್ ಗೋಯಿಂಗ್ ಔಟ್, ಅದಕ್ಕೆ ಕ್ರೆಡಿಟ್ ಆಗುತ್ತೆ. ಈ ತರ ಸ್ಕ್ರೀನ್ ಇರುತ್ತೆ, ನೀವು ಕ್ಲಿಯರ್ ಆಗಿ ನೋಡಬಹುದು. ಅಮೌಂಟ್ ಗಳನ್ನ ಎಂಟರ್ ಮಾಡಿ ಅಕ್ಸೆಪ್ಟ್ ಮಾಡಿದ್ರೆ ಅದು ಅಕ್ಸೆಪ್ಟ್. ಪರ್ಚೇಸಸ್ ಇನ್ವಾಯ್ಸ್ ರೂಪದಲ್ಲಿ ನೀವು ನೋಡಿದ್ರೆ ಅದು ಕ್ಲಿಯರ್ ಆಗಿ ಐಟಮ್ಸ್ ಗಳನ್ನ ತೋರಿಸುತ್ತೆ. ನೋಡಿ, ರಾಮ ಇಂದ ಪರ್ಚೇಸ್ ಮಾಡಿದ್ದಾರೆ, ನ್ಯೂ ರೆಫರೆನ್ಸ್ ಪರ್ಚೇಸ್ ನಂಬರ್. ಪರ್ಚೇಸಸ್ ಏನು, ಹಾರ್ಡ್ ಡಿಸ್ಕ್ 10 ಪೀಸಸ್ ಇಷ್ಟು ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ನೋಡಿ. ಸೊ ಈ ರೂಪದಲ್ಲಿ ತೋರಿಸಿದ್ರೆ ಆಸ್ ಅ ಇನ್ವಾಯ್ಸ್ ಅಂತ ಹೇಳ್ತೀವಿ. ಇದು ಅಲ್ದಿರೆ ತೋರಿಸಿದ್ರೆ ಇಟ್ ಇಸ್ ಜಸ್ಟ್ ಕೈಂಡ್ ಆಫ್ ಪರ್ಚೇಸಸ್ ಇರಬಹುದು ನಾರ್ಮಲ್, ಅಥವಾ ಇಟ್ ಇಸ್ ಜಸ್ಟ್ ಅ ಕೈಂಡ್ ಆಫ್ ಸೇಲ್ಸ್ ಇರಬಹುದು. ಏನು, ಇದಕ್ಕೆ ಫಂಕ್ಷನ್ ಕೀ ಬಂದು ಕಂಟ್ರೋಲ್ ಬಟನ್ ಪ್ಲಸ್ F8 ಒಂದೇ ಸತಿ ನಾವು ಒತ್ತಿದ್ರೆ ಕ್ರೆಡಿಟ್ ನೋಟ್ ಬರುತ್ತೆ. ಕ್ರೆಡಿಟ್ ನೋಟ್ ಅಂದ್ರೆ ಏನು ಇಲ್ಲ, ಇಟ್ ಇಸ್ ನಥಿಂಗ್ ಬಟ್ ಸೇಲ್ಸ್ ರಿಟರ್ನ್. ನಮ್ಮ ವ್ಯಾಪಾರದಲ್ಲಿ ಅಕಸ್ಮಾತ್ ಆಗಿ ಡ್ಯಾಮೇಜ್ ಇರಬಹುದು, ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು, ಅವ್ರು ಕೇಳಿರುವಂತಹ ಡಿಸೈನ್ ಇಲ್ದಿರೆ ಇರಬಹುದು. ಅಂತಹ ಸನ್ನಿವೇಶದಲ್ಲಿ ಕಸ್ಟಮರ್ಸ್ ವಾಪಸ್ ಮಾಡ್ತಾರೆ. ಸೊ ಅಂತಹ ಸನ್ನಿವೇಶದಲ್ಲಿ ಗೂಡ್ಸ್ ವಾಪಸ್ ಬಂದಾಗ ನಾವು ಕ್ರೆಡಿಟ್ ನೋಟ್ ವೌಚರ್ ಅನ್ನ ಬಳಕೆ ಮಾಡಿ ಸೇಲ್ಸ್ ರಿಟರ್ನ್ ಮಾಡೋದನ್ನ ಎಂಟರ್ ಮಾಡಬೇಕಾಗತ್ತೆ. ಇಟ್ ಇಸ್ ಅ ಡಾಕ್ಯುಮೆಂಟ್ ಇಶ್ಯೂಡ್ ಟು ಅ ಪಾರ್ಟಿ ಅಂದ್ರೆ ಇಟ್ ಇಸ್ ಯೋರ್ ಕಸ್ಟಮರ್, stating that you are crediting their account in your books of accounts for a stated reason. ಯಾವ್ದಕ್ಕೋಸ್ಕರ ನೀವು ಗೂಡ್ಸ್ ರಿಟರ್ನ್ ಮಾಡಿದಿರಾ ಆ ರೀಸನ್ ಕೂಡ ನಾವು ಕ್ರೆಡಿಟ್ ನೋಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ.
ಇಲ್ಲಿ ನೀವು ನೋಡಬಹುದು ಪಾರ್ಟಿ ಹೆಸರಿದೆ, ಕರೆಂಟ್ ಬ್ಯಾಲೆನ್ಸ್ ಇದೆ, ಐಟಮ್ ಇಷ್ಟನ್ನ ಅವರು ವಾಪಸ್ ಮಾಡಿದ್ದಾರೆ. ಸೊ ಶಾರ್ಟ್ ಅಲ್ಲಿ ಹೇಳಬೇಕು ಅಂದ್ರೆ ಕ್ರೆಡಿಟ್ ನೋಟ್ ಅಂದ್ರೆ ಸೇಲ್ಸ್ ರಿಟರ್ನ್ ಅಂತ ಹೇಳಬಹುದು. ನೋಡಿ, ಇದು ಕ್ರೆಡಿಟ್ ನೋಟಿನ ವೌಚರಿನ ರೂಪದಲ್ಲಿ ಇರುವಂತಹ, ವೌಚರಿನ ರೂಪದಲ್ಲಿ ಇರಬಹುದು. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದಾಗ ನಾರ್ಮಲ್. ವೌಚರಿನ ರೂಪದಲ್ಲಿದ್ರೆ ನೀವು ಕ್ಲಿಯರ್ ಆಗಿ ನೋಡಬಹುದು. ನೋಡಿ ಎಷ್ಟು ಕ್ಲೀನ್ ಆಗಿ ಒಂದು ಬಿಲ್ಲಿನ ಪ್ರಮಾಣ, ಬಿಲ್ಲಿನ ತರಾನೇ ಆಟೋಮೆಟಿಕ್ ಆಗಿ ಟ್ಯಾಲಿ ನಮಗೆ ಮಾಡಿಕೊಡುತ್ತೆ. ಸೊ ನೇಮ್ ಆಫ್ ದ ಐಟಮ್ ಸೂರ್ಯ ಲ್ಯಾಂಪ್ಸ್, ಕ್ವಾಂಟಿಟಿ, ರೇಟು, ಅಮೌಂಟ್. ಔಟ್ಪುಟ್ ಪ್ಯಾಟ್, ಯಾಕೆ ಔಟ್ಪುಟ್ ಅಂತ ಅಂದ್ರೆ ವಾಪಸ್ ಕೊಡ್ಬೇಕಲ್ಲ. ಸೊ 14%. ಸೊ ಕ್ಲಿಯರ್ ಆಗಿ ಕ್ಯಾಲ್ಕುಲೇಟ್ ಆಗಿ ತೋರಿಸಿದೆ. ನೆಕ್ಸ್ಟ್ ಡೆಬಿಟ್ ನೋಟ್ ವೌಚರ್. ಅದು ಕಂಟ್ರೋಲ್, ಪ್ರೀವಿಯಸ್ ಆಗಿ ನಾವು ನೋಡಿದ್ದು ಕ್ರೆಡಿಟ್ ನೋಟು, ಈಗ ನಾವು ನೋಡ್ತಾ ಇರೋದು ಡೆಬಿಟ್ ನೋಟ್. ಡೆಬಿಟ್ ನೋಟ್ಗೆ ಫಂಕ್ಷನ್ ಕೀ ಯಾವುದು ಅಂತ ಅಂದ್ರೆ ಕಂಟ್ರೋಲ್ ಪ್ಲಸ್ F9. ಏನಿದು ಡೆಬಿಟ್ ನೋಟ್ ಅಂತ ಅಂದ್ರೆ ನೀವು ಈಗಾಗಲೇ ಅರ್ಥ ಮಾಡ್ಕೊಂಡಿರ್ತೀರಾ, ಅದು ಸೇಲ್ಸ್ ರಿಟರ್ನು, ಇದು ಪರ್ಚೇಸಸ್ ರಿಟರ್ನ್. ನಮಗೆ ಅಕಸ್ಮಾತ್ ಆಗಿ ಯಾವ್ದಾದ್ರೂ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಇರಲಿಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಗೂಡ್ಸ್ ನ ರಿಟರ್ನ್ ಮಾಡ್ತೀವಿ ನಮ್ಮ ಸಪ್ಲೈಯರ್ಗೆ. ಅಂತಹ ಸನ್ನಿವೇಶದಲ್ಲಿ ಟ್ಯಾಲಿಯಲ್ಲಿ ಅದನ್ನ ಅಕೌಂಟ್ ಮಾಡಬೇಕಾಗತ್ತೆ. ನಾವೇನ್ ಮಾಡ್ತೀವಿ ಅಂತ ಸಿಚುವೇಶನ್ ಅಲ್ಲಿ ಕಂಟ್ರೋಲ್ ಪ್ಲಸ್ F9 ಅನ್ನ ನಾವು ವೌಚರ್ನ ಕ್ಲಿಕ್ ಮಾಡಿದ್ರೆ ಶಾರ್ಟ್ಕಟ್ ಕೀ ನಮಗೆ ಈ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ನಾವು ನಮ್ಮ ಪರ್ಚೇಸಸ್ ರಿಟರ್ನ್ಗಳನ್ನ ಇನ್ವಾಯ್ಸ್ ಮೆಥಡ್ ಅಲ್ಲಿ ಅಥವಾ ಇನ್ವಾಯ್ಸ್ ಫಾರ್ಮ್ಯಾಟ್ ಅಲ್ಲಿ ನಾವು ಎಂಟರ್ ಮಾಡಬಹುದು. It is used in debiting the party's account. Example, in cases of purchase return or when your supplier has granted you credit dues to different reason. Okay? ನಿಮ್ಮ ಸಪ್ಲೈಯರ್ ಹಲವಾರು ಕಾರಣಗಳಿಂದ ನಿಮಗೆ ಕ್ರೆಡಿಟ್ ಡ್ಯೂಸ್ ಅಂತ ಅಂದ್ರೆ ಕ್ರೆಡಿಟ್ ಕೊಟ್ಟಿರ್ತಾನೆ, ಸಾಲದಲ್ಲಿ ಕೊಟ್ಟಿರ್ತಾನೆ, ಅದನ್ನ ನೀವೇನಾದ್ರೂ ರಿಟರ್ನ್ ಮಾಡ್ತೀರಾ ಬೇಡ ಅನ್ನೋ ರೀತಿಯಲ್ಲಿ ಅಥವಾ ಯಾವುದೋ ರೀಸನ್ಸ್ ಅಲ್ಲಿ, ಅಂತಹ ಸನ್ನಿವೇಶದಲ್ಲೂ ಕೂಡ ರಿಟರ್ನ್ ನೀವು ಮಾಡಿದಾಗ, ಕಂಪನಿ ನಿಮ್ಮ ಸಪ್ಲೈಯರ್ಗೆ ಮಾಡಿದಾಗ ಇಂತಹ ಡೆಬಿಟ್ ನೋಟ್ ವೌಚರ್ನ ನಾವು ಬಳಕೆ ಮಾಡ್ಕೋತೀವಿ. ನೋಡಿ, ಇದು ವೌಚರ್, ಅಕೌಂಟಿಂಗ್ ವೌಚರ್ ಕ್ರಿಯೇಷನ್. ವೌಚರ್ ಅಂತ ಅಂದ್ರೆ ಬಿಲ್ಲಿನ ರೂಪದಲ್ಲಿರೋದು. ನೇಮ್ ಆಫ್ ದ ಐಟಮ್, ಕ್ವಾಂಟಿಟಿ, ರೇಟ್, ಇನ್ಪುಟ್ ಟ್ಯಾಕ್ಸ್. ನೋಡಿ, ಸೇಲ್ಸು ಮತ್ತೆ ಕ್ರೆಡಿಟ್ ನೋಟ್ಗೆ ಔಟ್ಪುಟ್ ಟ್ಯಾಕ್ಸ್ ಆಗುತ್ತೆ. ಓಕೆ, ಬಿಕಾಸ್ ಕಸ್ಟಮರ್ಸ್ ಆರ್ ಬೀಂಗ್ ಚಾರ್ಜ್ಡ್. ಇಲ್ಲಿ ಡೆಬಿಟ್ ನೋಟ್ಗೆ ಮತ್ತೆ ಪರ್ಚೇಸಸ್ಗೆ ಯಾವಾಗೂ ಇನ್ಪುಟ್ ವ್ಯಾಟ್ ಆಗುತ್ತೆ. ಈಗ ವ್ಯಾಟ್ ಇಲ್ಲ, GST ಇದೆ, ಬಟ್ ಈ ಸ್ಕ್ರೀನ್ ಅಲ್ಲಿ ಇರೋದನ್ನ ಎಕ್ಸ್ಪ್ಲೇನ್. ಓಕೆ, ಇದು ಇನ್ನೊಂದು ಎಕ್ಸಾಂಪಲ್, ವಾಟ್ ಯು ಕಾಲ್ ಇಟ್ ಆಸ್ ಫಾರ್ ಯೋರ್ ಡೆಬಿಟ್ ನೋಟ್ ವೌಚರ್. ಇದು ಕ್ಲಿಯರ್ ಆಗಿ ನೋಡಿ, ನೇಮ್ ಆಫ್ ದ ಪಾರ್ಟಿ, ಕರೆಂಟ್ ಬ್ಯಾಲೆನ್ಸಸ್, ವ್ಯಾಟ್ ಇರಬಹುದು, ಏನ್ ರಿಟರ್ನ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ನಮಗೆ ತೋರಿಸುತ್ತೆ. ನೆಕ್ಸ್ಟ್ ಮೆಮೊ ವೌಚರ್ ಅಂತ ಕರೀತಾರೆ. ಮೆಮೊ ವೌಚರ್ ಅಂದ್ರೆ ಏನು? ಇದರ ಫಂಕ್ಷನ್ ಕೀ ಯಾವುದು ಅಂತ ಅಂದ್ರೆ ಕಂಟ್ರೋಲ್ ಪ್ಲಸ್ F10. ನೀವು ನೋಡಬಹುದು, ದಿಸ್ ಇಸ್ ಅ ನಾನ್ ಅಕೌಂಟಿಂಗ್ ವೌಚರ್. ಅಂದ್ರೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಯಾವುದು ಕೂಡ ಈ ವೌಚರ್ ಅಲ್ಲಿ ನಾವು ಎಂಟರ್ ಮಾಡಲ್ಲ. ಇನ್ ದ ಎಂಟ್ರೀಸ್ ಮೇಡ್ ಯೂಸಿಂಗ್ ವಿಲ್ ನಾಟ್ ಎಫೆಕ್ಟ್ ಯೋರ್ ಅಕೌಂಟ್. ಈ ಮೆಮೊ ವೌಚರ್ ಅಲ್ಲಿ ನಾವು ಮಾಡುವಂತಹ ಯಾವುದೇ ಟ್ರಾನ್ಸಾಕ್ಷನ್ಗಳು ನಮ್ಮ ಮೇನ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಎಫೆಕ್ಟ್ ಮಾಡಲ್ಲ ಅನ್ನೋದು ಈ ಮೆಮೊ ವೌಚರ್. ಮೆಮೊ ಇನ್ ಶಾರ್ಟ್ ಫಾರ್ಮ್ ಮೆಮೊ. ಇದರ ಅಬ್ರಿವೇಶನ್ ಏನು ಅಂತ ಅಂದ್ರೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತಾನು ಕೂಡ ನಾವು ಅಕೌಂಟ್ಸ್ ಅಲ್ಲಿ ಮಾಡಿದೀವಿ. ಓಕೆ, ತಾತ್ಕಾಲಿಕ ಅಂತ ಹೇಳ್ಬೋದು. ಟ್ಯಾಲಿ ಡಸ್ ನಾಟ್ ಪೋಸ್ಟ್ ದೀಸ್ ಎಂಟ್ರೀಸ್ ಇನ್ ಟು ದ ಲೆಡ್ಜರ್. ಈ ಮೆಮೊ ವೌಚರ್ ಅಲ್ಲಿ ನೀವು ತಾತ್ಕಾಲಿಕವಾಗಿ ಏನೇ ಪೋಸ್ಟ್ ಮಾಡಿದ್ರು ಕೂಡ ಇದು ಮೇನ್ ಅಕೌಂಟಿಂಗ್ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅನ್ನೋದೇ ಈ ಮೆಮೊ ವೌಚರಿನ ಒಂದು ಗುಣಲಕ್ಷಣ. ನೋಡಿ, ಮೆಮೊ ವೌಚರ್ ಈ ರೀತಿ ಸ್ವರೂಪವನ್ನ ಒಳಗೊಂಡಿರುತ್ತೆ. ನೋಡಿ, ಮೆಮೊರಾಂಡಮ್, ಮಿಸ್ಟರ್ ಸ್ವಯಂ 7500 ಟು ಕ್ಯಾಶ್. ಓಕೆ, ಇದು ಯಾವ್ದಾದ್ರೂ ರೀಸನ್ ಇರಬಹುದು. ಟು ಕ್ಯಾಶ್ ಬೈ ಅಂತ ಅಂದ್ರೆ ಇವರು ಡೆಬಿಟ್ ಆಗಿದೆ, ಇವರು ಕ್ರೆಡಿಟ್ ಆಗಿದೆ, ಕ್ಯಾಶ್ ಕೊಟ್ಟಿದ್ದೀವಿ ಇವ್ರಿಗೆ, ಏನೋ ರೀಸನ್ಗೆ ವಾಪಸ್ ಬರ್ಬೋದು. ಅಡ್ವಾನ್ಸ್, ನೋಡಿ, ಅಡ್ವಾನ್ಸ್ ಅಗೇನ್ಸ್ಟ್ ಟ್ರಾವ್ಲಿಂಗ್. ಓಕೆ, ಅವ್ರು ಎಲ್ಲೋ ಹೋಗ್ತಾ ಇದ್ದಾರೆ, ಸೇಲ್ಸ್ ಮ್ಯಾನು ಟ್ರಾವ್ಲಿಂಗ್ ಹೋಗ್ತಾ ಅಂದ್ರೆ ಟ್ರಾವೆಲ್ ಮಾಡ್ತಾ ಇದ್ದಾರೆ,
ಅವ್ರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೀವಿ, ಇದರಿಂದ ಅವ್ರು ಮತ್ತೆ ನಮಗೆ ಬಂದು ಲೆಕ್ಕವನ್ನ ಕೊಟ್ಟು ಅದನ್ನ ರಿಯಂಬರ್ಸ್ ಮಾಡ್ಕೋತಾರೆ. ನೋಡಿ, ಇದನ್ನ ನಾವು ಬಟನ್ ಬಾರ್ ಅಂತ ಹೇಳ್ತೀವಿ. ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ನಾವು ಪರ್ಟಿಕ್ಯುಲರ್ ಸೊ ಇದನ್ನ ನಾವು ಬಟನ್ ಬಾರ್ ಅಂತ ಕರಿತೀವಿ. ನಾವು ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ಕೂಡ ನಾವು ವೌಚರ್ ಎಂಟ್ರೀಸ್ ನ ಮಾಡಬಹುದು, ಅಥವಾ ಈ ತರ ಬಟನ್ ಬಾರ್ ನ ಕ್ಲಿಕ್ ಮಾಡಿ ನಾವು ಕಾಂಟ್ರಾ ವೌಚರ್, ಪೇಮೆಂಟ್ ವೌಚರ್ ಆ ತರ ನಾವು ಕ್ಲಿಕ್ ಮಾಡಿ ಕೂಡ ವೌಚರ್ ಎಂಟ್ರೀಸ್ ಗಳನ್ನ ಮಾಡಬಹುದು. ರಿವರ್ಸಿಂಗ್ ವೌಚರ್ ಅಂತ ಅಂದ್ರೆ ನೋಡಿ, ಹೆಸರೇ ಹೇಳುತ್ತೆ ರಿವರ್ಸಿಂಗ್ ಅಂತ. ಓಕೆ, ಸೊ ರಿವರ್ಸಿಂಗ್ ಜರ್ನಲ್ ಅಂತ ಅಂದ್ರೆ ಏನು ಅಂತ ಅಂದ್ರೆ the vouchers which automatically after a specified date ಇದು ರಿವರ್ಸ್ ಆಗುತ್ತೆ ಅಂತ. Reversing journals are created on that day and the effect of the voucher will remain only till that day ಅಂತ. ಅಂದ್ರೆ ಈಗ ಇಂಟ್ರಿಮ್ ರಿಪೋರ್ಟ್ ಮಾಡಬೇಕು 6 ಮಂತ್ಸ್ಗೆ ಒಂದ್ಸತಿ. ಆ ಸನ್ನಿವೇಶದಲ್ಲಿ ಡಿಪ್ರಿಸಿಯೇಷನ್ ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಅಕಸ್ಮಾತ್ ಆಗಿ ಆ ಪರ್ಟಿಕ್ಯುಲರ್ ನಾವು ಕಂಪ್ಲೀಟ್ ನೆಕ್ಸ್ಟ್ 6 ಮಂತ್ಸ್ ಡಿಪ್ರಿಸಿಯೇಷನ್ ಅದರಲ್ಲಿ ತೋರಿಸ್ತೀವಿ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ರಿಪೋರ್ಟ್ ಪ್ರಿಪೇರ್ ಮಾಡೋವರೆಗೂ ಆ ಡಿಪ್ರಿಸಿಯೇಷನ್ ತೋರಿಸಿರ್ತೀವಿ. ಲೈಕ್ ಡಿಪ್ರಿಸಿಯೇಷನ್ ಅಕೌಂಟ್ ಡೇಟೆಡ್ ಟು ಮೆಷಿನರಿ ಅಕೌಂಟ್. ನೆಕ್ಸ್ಟ್ ಮಂತ್ ಬಂದಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಡಿಪ್ರಿಸಿಯೇಷನ್ ಕ್ರೆಡಿಟ್ ಆಗುತ್ತೆ, ಮೆಷಿನರಿ ಡೆಬಿಟ್ ಆಗುತ್ತೆ. ಸೊ ಏನೇ ಒಂದು ಟೆಂಪ್ರವರಿ ಪರ್ಪಸ್ಗೋಸ್ಕರ ನಾವು ಈ ತರಹದ ರಿವರ್ಸಿಂಗ್ ಜರ್ನಲ್ ನ ನಾವು ಬಳಕೆ ಮಾಡ್ತೀವಿ. ಏನೋ ರಿಪೋರ್ಟ್ ಪ್ರೊಡ್ಯೂಸ್ ಮಾಡೋದಿರಬಹುದು, ಲೆಕ್ಕಗಳನ್ನ ತೋರಿಸ್ಬೇಕು ಅಂತ ಇರ್ಬೋದು, ಸಡನ್ ಆಗಿ ಪ್ರಾಫಿಟ್ಸ್ ಹೋಲ್ ಇಯರ್ದು ಪ್ರಾಫಿಟ್ ಕೇಳ್ತಾ ಇದ್ದಾರೆ, ಏಪ್ರಿಲ್ ಇಂದ ಮಾರ್ಚ್ ವರೆಗೂ, ಜಾನ್ವರಿಯಲ್ಲಿ ಕೇಳಿದ್ದಾರೆ. ಸೊ ನಾವು ಫೆಬ್ರವರಿ ಮಾರ್ಚಿನ ಲೆಕ್ಕವನ್ನು ಕೂಡ ತಗೋಬೇಕಾಗತ್ತೆ. ಸೊ ಜಸ್ಟ್ ಇನ್ ದ ಜಾನ್ವರಿ ಮಂತ್ಗೆ ಮಾತ್ರ ಫೆಬ್ರವರಿ ಮತ್ತೆ ಮಾರ್ಚಿಂದು ಲೆಕ್ಕನು ತಗೊಂಡಿರುತ್ತೆ. ಅದು ಆಟೋಮೆಟಿಕ್ ಫೆಬ್ರವರಿ ಬಂದಿದ ತಕ್ಷಣ ಅದು ಅದನ್ನ ರಿವರ್ಸ್ ಮಾಡಿಕೊಂಡು ಅದು ಹೊಟ್ಟೋಗುತ್ತೆ. ಸೊ ಇದನ್ನ ನಾವು ರಿವರ್ಸಿಂಗ್ ಜರ್ನಲ್, ಇದರ ಫಂಕ್ಷನ್ ಕೀ F10. ಪೋಸ್ಟ್ ಡೇಟೆಡ್ ವೌಚರ್. ಇದೇನು ಪೋಸ್ಟ್ ಡೇಟೆಡ್ ಅಂತ ಅಂದ್ರೆ ಕೆಲವೊಂದ್ಸತಿ ವೈಲ್ ಎಂಟ್ರಿಂಗ್ ದ ವೌಚರ್ ಯು ಕ್ಯಾನ್ ಪೋಸ್ಟ್ ಡೇಟ್ ದೆಮ್ ಅಂಡ್ ಟ್ಯಾಲಿ ERP9 ವಿಲ್ ನಾಟ್ ಅಪ್ಡೇಟ್ ದ ಲೆಡ್ಜರ್ ಅಂಟಿಲ್ ದ ಡೇಟ್. ಪೋಸ್ಟ್ ಡೇಟೆಡ್ ಅನ್ನೋದು ಒಂದು ಫೀಚರ್ ಟ್ಯಾಲಿಯಲ್ಲಿ. ಏನು ಅಂತ ಅಂದ್ರೆ ಈಗ ನಾನು ಒಬ್ಬ ವ್ಯಕ್ತಿಗೆ ಸೇ ನೆಕ್ಸ್ಟ್ ಮಂತ್ 14th ಪೇಮೆಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ನಾವು ಈ ಪೋಸ್ಟ್ ಡೇಟೆಡ್ ಆಪ್ಷನ್ ಅಲ್ಲಿ ಅದನ್ನ ಇಟ್ರೆ ಆ ಪರ್ಟಿಕ್ಯುಲರ್ ಲೆಡ್ಜರ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಮಂತ್ 15th ವರೆಗೂ ಅದು ತಗೊಳ್ಳಲ್ಲ. 15th ಬಂದ ಮೇಲೆ ಆಟೋಮೆಟಿಕ್ ಆಗಿ ಆ ಎಂಟ್ರಿನ ಅದು ತಗೊಳುತ್ತೆ. This is most useful for entering transactions that takes place once on a regular basis. ಸುಮಾರು ಸತಿ ಹಲವಾರು ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅಲ್ಲಿ ಆ ಡೇಟ್ಗೆ ಅಂತ ಸೀಮಿತವಾಗಿರುತ್ತೆ. ಸೊ ಯಾವ ಡೇಟು ರೆಗ್ಯುಲರ್ ಆಗಿ ಆ ಡೇಟಲ್ಲಿ ಈಗ ರೆಂಟ್ ಇರಬಹುದು, ಬಿಲ್ಸ್ ಇರಬಹುದು, ಅಥವಾ ಯಾವುದಾದ್ರೂ ಪೇಮೆಂಟ್ಸ್ ಇರಬಹುದು, ಅದು ರೆಕರಿಂಗ್ ಆಗಿ ಬಿಸ್ನೆಸ್ ಅಲ್ಲಿ ನಡೀತಾ ಇರುತ್ತೆ. ಅಂತಹ ಸನ್ನಿವೇಶದಲ್ಲಿ ಆ ತರಹದ ಎಂಟ್ರೀಸ್ಗಳನ್ನ ನಾವು ಈ ಪೋಸ್ಟ್ ಡೇಟೆಡ್ ಫೀಚರ್ನ ಬಳಕೆ ಮಾಡಿ ನಾವು ಟ್ಯಾಲಿಯಲ್ಲಿ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್ ಸ್ಟೂಡೆಂಟ್ಸ್. ಇಷ್ಟುವರೆಗೂ ನೀವು ವೌಚರ್ ಮೀನಿಂಗ್ ಇರಬಹುದು, ವೌಚರ್ ಎಂಟ್ರೀಸ್ಗಳ ಹಲವಾರು ವಿಧ ಇರಬಹುದು, ಅದನ್ನ ತಿಳ್ಕೊಂಡಿದ್ದೀರಾ. ಇದಕ್ಕೆ ರಿಲೇಟೆಡ್ ಆಗಿ ವಿಡಿಯೋನ ಕಳಿಸ್ತೀನಿ, ಅದನ್ನ ನೋಡಿ ಏನೇ ಡೌಟ್ಸ್ ಇದ್ರೂ ನನ್ನ ಹತ್ರ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ರಿಲೇಟೆಡ್ ವಿಡಿಯೋನ ನಾನು ಕಳಿಸ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್.